ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾನು ನಮ್ಮ ಊರಿಂದ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ನಮ್ಮ ಅಜ್ಜಿ ಬಂದು ಅವರ ಅಪ್ಪನ ಮನೆ ದೇವ್ರಿಗೆ ಹರಕೆ ಕಟ್ಕೊಂಡಿರಂತೆ. ಸೊ ಇವತ್ತು ಆ ಹರಕೆನ ತೀರಿಸ್ತಾ ಇದ್ದಾರೆ. ಆ ದೇವ್ರನ್ನ ಕರೆಸಿ ಮನೆಗೆ ಪೂಜೆ ಮಾಡಿ ನಾನ್ ವೆಜ್ ಊಟ ಮಾಡೋದೇ ಇವತ್ತಿನ ಫಂಕ್ಷನ್ ಲಾಗ್. ಇದೇ ನೋಡಿ ದೇವ್ರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಅಜ್ಜಿಯವರ ಅಪ್ಪನ ಮನೆ ದೇವರು. ಈ ದೇವ್ರಿಗೆ ಇವತ್ತು ಪೂಜೆ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲ ಕೆಲಸನೂ 12 o'clockಗೆ ಫಿನಿಶ್ ಆಗೋಗಿತ್ತು. ಅಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಆಂಟಿಯವರೆಲ್ಲ ಅರ್ಶಿನ ಕುಂಕುಮ ಕೊಡೋಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೇ ನೋಡಿ ಬಿಸಿ ಬಿಸಿ ಅಡುಗೆ ರೆಡಿ ಆಗ್ತಿದ್ದೆ. ಮಟನ್ ಊಟ, ಚಿಕನ್ ಎಲ್ಲ ಇಲ್ಲೇ ರೆಡಿ ಆಗೋದು. ಈಚೆ ಎಲ್ಲ ದೇವ್ರಿಗೂ ಪೊಂಗಲ್ ಮಾಡಿ ಸ್ವಲ್ಪ ಸ್ವಲ್ಪ ಇಡೋದು ನೋಡಿದ್ದೀವಿ. ಈ ದೇವ್ರಿಗೆ ಫುಲ್ ಒಳ್ಳೆ ಒಂದು ಪೈ ಶೇಪಲ್ಲಿ ಕಟ್ಟಿದ್ರು. ಅದು ಕಟ್ಟಿ ಹೋಲ್ ಮಾಡಿ ಜೇನುತುಪ್ಪ ಎಲ್ಲ ಸುರಿತಿದ್ರು. ಏನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅದಾದಮೇಲೆ ಮನೆಯವರೆಲ್ಲ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಈಗ ಊಟದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಾ ಇದೆ ನೋಡಿ. ಅಲ್ಲಿ ಬ್ಯಾಟಿಂಗ್ ಆಯ್ತು. ಈಗ ಎಲೆ ಅಡಿಕೆ ಹಾಕೊಳ್ಳೋ ಟೈಮ್. ಇದು ನಮ್ಮ ಅಜ್ಜಿ ಮನೇಲೇ ಮಾಡಿರೋ ಅಡಿಕೆ ಮಿಕ್ಸ್. ಈಗ ಇದು ನೆಕ್ಸ್ಟ್ ದಿನದ ವಿಡಿಯೋ, ಅಂದರೆ ಶನಿವಾರದ್ದು. ಎಲ್ಲ ಊಟ ಎಲ್ಲ ಮಿಕ್ಕಿದ್ದು ಎಲ್ಲ ಖಾಲಿ ಮಾಡಿ ಎಲ್ರಿಗೂ ಹಂಚಿ ಈಗ ಎಲ್ಲರೂ ಪಾತ್ರೆ ತೊಳಿತಾ ಇದ್ದಾರೆ. ಇವತ್ತು ನೈಟು ಮಾರಮ್ಮಂದು ಮೆರವಣಿಗೆ ಇತ್ತು. ಸೊ ಮೊದಲೆಲ್ಲ ಟಮಟೆ ತಗೊಂಡು ಬಾಡ್ಸ್ಕೊಬರ್ತಿದ್ರು. ಆದರೆ ಈಗ ಊರಲ್ಲೂ ಒಪ್ಪಿಡ ಹೋಗಿದೆ ನೋಡಿ ಯಾವುದ್ರಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಡನ್. ಇವಾಗ ರೆಡಿ ಆಗೋದೆ ಪೂಜೆಗೆ. ಗುಲಾಬಿ ಹೆಂಗ್ಸ್ನಂಗಿದ್ದ ನಮ್ಮ ಅಣ್ಣ ಥೈಲ್ಯಾಂಡ್ಗೆ ಹೋಗಿ ಚಾಕ್ಲೇಟ್ ತಂದಿದ್ದಾರೆ. ನಮ್ಮ ಅಜ್ಜಿ ನೋಡಿ ಚಾಕ್ಲೇಟ್ ಹೆಂಗಿದೆ ಅಂತ ಹೇಳ್ತಿದ್ದಾರೆ. ಮಾರಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಎಲ್ಲರೂ ಮನೆ ಬಾಗಿಲ ರಂಗೋಲಿ ಹಾಕ್ತಿದ್ದಾರೆ. ಮಾರಮ್ಮಂಗೆ ಪೂಜೆ ಮಾಡ್ಸೋಕೆ ಇಲ್ಲಿ ನಮ್ಮ ಆಂಟಿ ತುಂಬಿದ್ದ ಆರತಿ ರೆಡಿ ಮಾಡ್ಕೊತಿದ್ದಾರೆ. ಅಂದರೆ ಮಡ್ಲಕ್ಕಿ ಕಟ್ತಾ ಇದ್ದಾರೆ. ಮಾರಮ್ಮನ್ನ ಮೆರವಣಿಗೆ ಕರ್ಕೋಕೆ ಎಲ್ಲ ಇಲ್ಲಿ ರಾಮಮಂದಿರದಲ್ಲಿ ದೇವ್ರ ತಂದು ರೆಡಿ ಮಾಡ್ತಾ ಇದ್ದಾರೆ. ತುಂಬಿದಾಡ್ತಿರೋರು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ರಾಮಮಂದಿರದಲ್ಲಿ ಹೋಗಿ ಪೂಜೆ ಮಾಡಿಸ್ಬಿಡ್ತಾರೆ. ಇನ್ನು ಕೆಲವರೆಲ್ಲರೂ ಮನೆ ಮುಂದೆ ಬಂದಾಗ ಪೂಜೆ ಮಾಡಿಸ್ತಾರೆ. ಈಗ ಮನೆ ಹತ್ರ ಪೂಜೆ ಕೊಡೋಕ್ಕೆ ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ದೇವ್ರು ಕೂಡ ಬಂತು. ಶೋಭನ ಪದ ಕೇಳಿಸ್ಕೊಂಡ್ರೆ ನಾನಂತೂ ಕೇಳಿ ಎಷ್ಟು ವರ್ಷ ಆಗೋಗಿತ್ತು. ಸೊ ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ದೇವರು ನಮ್ಮ ಬೀದಿಯಿಂದ ನೆಕ್ಸ್ಟ್ ಬೀದಿಗೆ ಹೋಯ್ತು. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.